ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೇತ್ರ ಲೇಯರ್ಸ್ ಇನ್ ಲೈಫ್. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ಇದು ನನ್ನ ದೀಪಾವಳಿಯ ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಅಂದರೆ ನಮ್ಮ ಅಜ್ಜಿ ಮನೇಲಿ ದೀಪಾವಳಿ ಅಮಾವಾಸ್ಯೆ ಆದ 2 ದಿನಕ್ಕೆ ಜಾತ್ರೆ ಮಾಡ್ತಾರೆ. ಸೊ ನಾನಿವತ್ತು ಅಲ್ಲಿಗೆ ಹೋಗೋಕ್ಕೆ ಹೊರಟಿದ್ದೆ. ಬೆಳಗ್ಗೆನೇ ಎದ್ದು ಪೂಜೆ ಎಲ್ಲ ಮಾಡಿ ನಮ್ಮ ಮನೇಲಿ ಬ್ರೇಕ್ಫಾಸ್ಟಿಗೆ ಬಿಸಿಬೇಳೆಭಾತ್ ಮಾಡಿದರು. ಸೊ ಅದನ್ನೇ ಬಿಸಿ ಮಾಡಿಕೊಂಡು ತಿಂದು ನಾನು ಅಮ್ಮ ರೆಡಿಯಾಗಿ ತುಮಕೂರು ಬಸ್ ಸ್ಟ್ಯಾಂಡ್ ಕಡೆ ಹೊರಟ್ವಿ. ನೋಡಿ ನಮ್ಮ ಆಂಜನೇಯ. ಸೊ ಇಲ್ಲಿಂದನೇ ನಮಸ್ಕಾರ ಆಗಿಬಿಡಿ. ಸೊ ಅಲ್ಲಿಂದ ಹೊರಟು ನಾವು ಬಂದಿದ್ದು ತುಮಕೂರು KSRTC ಬಸ್ ಸ್ಟ್ಯಾಂಡ್ಗೆ, ಬಿಕಾಸ್ ನಾವು ಹೋಗಬೇಕಿದ್ದಿದ್ದು ಸಿರಾಗೆ. ಸೊ ಅಲ್ಲಿ ಬಂದು ನೋಡಿದ್ರೆ ಬಸ್ಗಳೇ ಇಲ್ಲ. ಯಾವಾಗಲೂ ಪ್ರಾಬ್ಲಮ್ ಇದ್ದಿದ್ದೆ ನಮ್ಮ KSRTC ಬಸ್ ಸ್ಟ್ಯಾಂಡಲ್ಲಿ. ಸೊ ಹೇಗೋ ಬಸ್ ಬಂತು, ಅಲ್ಲಿಂದ ಹತ್ಕೊಂಡು ನಾವು ಸಿರಾ ಹತ್ರ ಬಂದ್ವಿ. ಅಲ್ಲಿಂದ ನಮ್ಮ ಅಜ್ಜಿ ಊರಿಗೆ ಬಸ್ಗಳಿಲ್ಲ. ಸೊ ಹಂಗಾಗಿ ನಮ್ಮ ಅಂಕಲ್ ಬಂದರು ಪಿಕಪ್ ಮಾಡೋದಕ್ಕೆ. ಸೊ ನೋಡಿ ನಮ್ಮ ಅಜ್ಜಿ ಊರಿಗೆ ಹೋಗೋ ರೋಡ್ ಸಿಗಿದೆ. ಎಲ್ಲ ಕಡೆ ರೋಡ್ ಹಾಳಾಗಿದೆ ಅನ್ನೋದೇ ಕಂಪ್ಲೇಂಟು. ಸೊ ಹೇಗೋ ನಾವು ಮಳೆ ನಿಂತಿತ್ತು ನಾವು ಹೋಗೋ ಅಷ್ಟರಲ್ಲಿ. ಸೊ ಮನೆಗೆ ಹೋದ್ವಿ. ಬಟ್ ನಾನು ಅಲ್ಲಿ ಹೋದ್ಮೇಲೆ ಯಾವುದೂ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ನಾನು ಫುಲ್ ಬ್ಯುಸಿ. ಅಜ್ಜಿ ಮನೆಗೆ ಹೋಗೋದು ಅಂದರೆ ಖುಷಿನೇ ಅಲ್ವಾ. ಸೊ ನೈಟ್ ಈ ಥರ ಇರುತ್ತೆ. ಅಂದರೆ ಅಕ್ಕಪಕ್ಕದ ಊರುಗಳಲ್ಲೆಲ್ಲ ಅವರು ದೇವ್ರ ಹಾಲು ಮೀಸಲು ಅಂತ ತೊಗೊಂಬರ್ತಾರೆ. ಅದ್ರ ಬಗ್ಗೆ ನನಗೆ ಜಾಸ್ತಿ ಗೊತ್ತಿಲ್ಲ. ಅಂದರೆ ಸುತ್ತಮುತ್ತ ಒಂದು 5-6 ಹಳ್ಳಿಯಿಂದ ಈ ಥರ ಬರ್ತಾರೆ ದೇವ್ರುಗಳನ್ನ ಕರ್ಕೊಂಡು. ಸೊ ಈ ಥರ ಇರುತ್ತೆ ನೈಟೆಲ್ಲ. ಹಾಗೆ ಜಾಂಡೇವ್ ಎತ್ತೋದು ಆ ಥರ ಎಲ್ಲ ತುಂಬ ಆಚರಣೆಗಳೆಲ್ಲ ಇರುತ್ತೆ. ನನಗೆ ಅದ್ರ ಬಗ್ಗೆ ಊರು ತುಂಬ ಫುಲ್ ಲೈಟಿಂಗ್ಸ್ ಇತ್ತು. ಒಂಥರ ಜಾತ್ರೆ ವೈಬ್ಸ್ ನೋಡೋಕ್ಕೆ ತುಂಬ ಖುಷಿ ಆಗ್ತಿತ್ತು. ನನಗೆ ಈ ಥರ ಜಾತ್ರೆಗಳಿಗೆಲ್ಲ ಹೋಗೋದಂದರೆ ತುಂಬ ಇಷ್ಟ. ಹಾಗೆ ಅಜ್ಜಿ ಮನೆಗೆ ಹೋಗೋದು ಅಂದರೆ ತುಂಬ ಖುಷಿ ಇರುತ್ತೆ ಅಲ್ವಾ. ಸೊ ಈ ಥರ ಕಾಣಿಸ್ತಿತ್ತು ಊರೆಲ್ಲ. ಸೊ ನೈಟು ಈ ಥರ ಜಾಂಡೇವೆತ್ತೋದು ಅಂತ ಮಾಡ್ತಾರೆ. ಅದು ಧ್ವಜಾರೋಹಣ ಥರ, ಅವ್ರದ್ದು ಏನೋ ಪ್ರೈಡ್ ಸಿಂಬಲ್ ಥರ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಹಾಗಾಗಿ ಇದನ್ನು ಮಾಡಿದ್ದಾದಮೇಲೆ ಮಿಕ್ಕಿದ್ದ ಎಲ್ಲ ಆಚರಣೆಗಳನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ಅವತ್ತು ನೈಟ್ ಇದೆಲ್ಲ ಮಾಡ್ತಾಯಿದ್ರು. ಸೊ ನಾನು ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ. ಮತ್ತು ಬೆಳಗ್ಗೆ ಜಾತ್ರೆ ಎಲ್ಲ ಇರೋದ್ರಿಂದ ಬೆಳಗ್ಗೆ ಎದ್ದು ಒಬ್ಬಟ್ಟೆಲ್ಲ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ನೈಟೇ ಒಬ್ಬಟ್ಟು ಮಾಡಿಟ್ಬಿಡೋಣ ಅಂತ ನಮ್ಮ ಅಜ್ಜಿ ಮನೆಯಲ್ಲಿ ಎಲ್ಲ ಈ ಥರ ರೆಡಿ ಮಾಡ್ಕೋತಾಯಿದ್ರು ನೋಡಿ. ಕಾಯಿ ಸೊ ನಮ್ಮ ಆಂಟಿ ಅಮ್ಮ ಎಲ್ಲ ಸೇರಿಕೊಂಡು ಒಬ್ಬಟ್ಟು ಮಾಡ್ತಾಯಿದ್ರು ನೋಡಿ. ಬಟ್ ತುಂಬಾ ಲೇಟ್ ಆಗಿಬಿಟ್ಟಿತ್ತು. ನಾನು ಮಲ್ಕೊಂಡ್ಬಿಟ್ಟೆ, ಯಾಕಂದರೆ ಬೆಳಗ್ಗೆ ಬೇಗನೆ ಎದ್ದೇಳಬೇಕಿತ್ತು. ಸೊ ಬೆಳಗ್ಗೆ 4 ಗಂಟೆಗೆ ದೀಪೋತ್ಸವ ಇರುತ್ತೆ. ಸೊ ನಾನು ನಮ್ಮ ಆಂಟಿಗೆ ಹೇಳಿದ್ದೆ ಬೇಗ ಎಬ್ಸಿ ಅಂತ. ನೋಡಿ 4:20ಕ್ಕೆ ಅವರು ಸ್ಟಾರ್ಟ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು. ಸೊ ಎಬ್ಬಿಸಿದ್ರು ನಮ್ಮ ಆಂಟಿ. ಸೊ ನಾನು ನಮ್ಮ ಆಂಟಿ ಎಲ್ಲ ಹೊರಟ್ವಿ ದೇವಸ್ಥಾನದ ಕಡೆ. ಅಂದರೆ ಅವ್ರದ್ದು ಏನೋ ಸೂಚನೆ ಇರುತ್ತೆ, ಅದಾದಮೇಲೆ ಅವರು ದೀಪೋತ್ಸವ ಸ್ಟಾರ್ಟ್ ಮಾಡ್ತಾರಂತೆ. ಸೊ ಹಂಗಾಗಿ ಇವತ್ತು 4:20ಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು ಅವರು. ಹಾಗಾಗಿ ನಾನು ದೇವಸ್ಥಾನದ ಹತ್ರ ಹೋಗೋಣ ಹೇಗೆಲ್ಲ ಇರುತ್ತೆ ಅಂತ. ಬಟ್ ತುಂಬಾ ಚೆನ್ನಾಗಿತ್ತು. ಅಷ್ಟು ಬೇಗನೆ ಊರಿನ ಜನ ಎಲ್ಲ ಬಂದಿದ್ದರು ನೋಡಿ. ಇದೇ ದೇವಸ್ಥಾನ. ಊರ ಜನ ಎಲ್ಲ ಬಂದು ಅಲ್ಲಿ ಎಣ್ಣೆ ಎಲ್ಲ ತೊಗೊಂಡು ಬಂದಿರ್ತಾರೆ ದೀಪ ಹಚ್ಚೋದಕ್ಕೆ. ಈ ಥರ ರೆಡಿ ಮಾಡಿರ್ತಾರೆ ನೋಡಿ. ಎಲ್ಲ ತುಂಬ ಚಳಿ ಬೇರೆ ಇತ್ತು. ಈ ಥರ ಎಲ್ಲರೂ ದೀಪಕ್ಕೆ ಎಣ್ಣೆ ಬಿಡೋದು ಎಲ್ಲ ರೆಡಿ ಮಾಡ್ತಾಯಿದ್ರು, ಅಲಂಕಾರ ಮಾಡೋದು ಎಲ್ಲ. ದೇವಸ್ಥಾನ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಏನೋ ಪಾಸಿಟಿವ್ ವೈಬ್ಸ್ ಇತ್ತು. ಸೊ ಈ ಥರ ನೋಡಿ, ಇಲ್ಲಿ ದೀಪ ಎತ್ತಿದ ಮೇಲೆ ಕೆಳಗಡೆ ಎಲ್ಲ ದೀಪ ಹಚ್ಚುತ್ತಾರೆ. ಅದು ಒಂಥರ ವೈಬ್ರೇಷನ್ ಇರುತ್ತೆ. ಆ ಸೌಂಡು, ಆ ಮೇಳಗಳ ಸೌಂಡ್ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದಾಗಲೇ ಗೊತ್ತಾಗೋದು. ಆ ಬೆಳಗಿನ ಜಾವದಲ್ಲಿ ತುಂಬ ಚೆನ್ನಾಗಿತ್ತು. ನನಗೆ ಒಳ್ಳೆ ಫೀಲ್ ಅನ್ನಿಸ್ತು ಅಲ್ಲಿ. ಸೊ ಇದನ್ನೆಲ್ಲ ನೋಡಿಕೊಂಡು ನಾನು ರಿಟರ್ನ್ ಮನೆಗೆ ಬಂದೆ. ಬಿಕಾಸ್ ಎಲ್ಲ ರೆಡಿಯಾಗಿ ಮತ್ತೆ ದೇವಸ್ಥಾನಕ್ಕೆ ಹೋಗಬೇಕಿತ್ತು. 10 ಗಂಟೆಗೆಲ್ಲ ಮತ್ತೆ ಅಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ಇರುತ್ತೆ. ಹಾಗಾಗಿ ತುಂಬ ಜನ ಅಷ್ಟು ಬೆಳಗ್ಗೆನೇ ಎದ್ದು ಬಂದಿದ್ದರು ನೋಡಿ ಹೇಗಿತ್ತು ಅಂತ. ಅದನ್ನು ಹಾಕಿದ್ಮೇಲೆ ನೆಕ್ಸ್ಟ್ ಎಲ್ಲ ಮಾಡ್ತಾರೆ. ಸೊ ಇದು ನಮ್ಮ ದೇವಸ್ಥಾನದಲ್ಲಿ ಇದ್ದ ದೇವರುಗಳು. ಅಲ್ಲಿ 3 ದೇವರುಗಳಿದ್ದಾವೆ. ಸೊ ಹಾಗಾಗಿ ಅದನ್ನು ಪಿಕ್ ತೊಗೊಂಡೆ. ಬೆಳಗ್ಗೆನೇ ಈ ಥರ ಎಲ್ಲ ಫುಲ್ ಅಲಂಕಾರ ಮಾಡಿ ಕೂರಿಸಿದ್ರು ದೇವ್ರುಗಳನ್ನೆಲ್ಲ. ಬಿಕಾಸ್ ಅವರು ಬೆಳಗ್ಗೆ ಎದ್ದು ಮೆರವಣಿಗೆ ಕರ್ಕೊಂಡು ಹೋಗ್ತಾರೆ. ಹಂಗಾಗಿ ಸೊ ಮಾರ್ನಿಂಗ್ 10 ಗಂಟೆಗೆ ಈ ಥರ ಗೊರವಯ್ಯನಾಟ ಅಂತ ಹಾಡ್ತಾರೆ.
ಅಂದರೆ ಅವರ ಆಚರಣೆಗಳು ಏನೇನಿರುತ್ತೆ ಅದರ ಬೇಸ್ ಮೇಲೆ ಅವರು ಕತೆಗಳ ಥರ ಆಟ ಆಡ್ತಾರೆ. ಅದು ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ಅವ್ರಿಗೆ ಆಟ ಆಡಿದವ್ರಿಗೆಲ್ಲ ಬೆಲ್ಲ ಮತ್ತು ಬಾಳೆಹಣ್ಣು ಇಟ್ಟಿರ್ತಾರೆ ನೋಡಿ, ಈ ಥರ ತಿಂತಾರೆ ಅವರು. ಕೊನೆಗೆ ತಿಂದ್ಬಿಟ್ಟು ಆಟ ಎಲ್ಲ ಮುಗಿಸಿ ಅವರು ಮನೆಗೆ ಹೊರಡ್ತಾರೆ. ನೆಕ್ಸ್ಟ್ ಇದೆಲ್ಲ ಆದಮೇಲೆ ದೇವ್ರುಗಳು ಮೆರವಣಿಗೆ ಹೊರಡ್ತವೆ. ಅಂದರೆ ಅವರು ಹಿರಿಯರನ್ನ ಪೂಜೆ ಮಾಡೋದು ಈ ಟೈಮಲ್ಲೇ. ಸೊ ಇಲ್ಲಿಂದ 1-2 ಕಿಲೋಮೀಟ್ರು ಅವರು ಒಂದು ಮರ ಇದೆ, ಅಲ್ಲಿ ಅವರು ಹಿರಿಯರ ಕಲ್ಲೆಲ್ಲ ಇಟ್ಟಿದ್ದಾರೆ. ಸೊ ಅಲ್ಲಿ ಪೂಜೆ ಮಾಡ್ತಾರೆ, ದೇವ್ರು ಕೂಡ ಅಲ್ಲಿಗೆ ಹೋಗುತ್ತೆ. ಈ ಥರ ಎಲ್ಲ ಮೆರವಣಿಗೆ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾವೆ ದೈವಗಳೆಲ್ಲ ಅಂತ. ನೋಡೋದಕ್ಕೆ ಎಷ್ಟು ಖುಷಿ ಆಗ್ತಿತ್ತು ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದೆಲ್ಲ ಒಂಥರ ಆ ಹಳ್ಳಿಯಲ್ಲಿ ಅವ್ರ ಭಕ್ತಿ ಅದೆಲ್ಲ ತುಂಬ ಎದ್ದು ಕಾಣಿಸ್ತಾ ಇತ್ತು. ಸೊ ಇಲ್ಲಿ ಈ ಥರ ಜನಗಳೆಲ್ಲ ಹೋಗ್ತಾರೆ ದೇವ್ರುಗಳ ಹಿಂದೆ. ಮತ್ತು ಅಲ್ಲಿ ಕುರಿ ಕರಿಯೋದು ಮಾಡ್ತಾರೆ, ಅಂದರೆ ದೇವರ ಸುತ್ತ ಈ ಥರ ಕುರಿಗಳನ್ನ ಮೇಯಿಸೋರೆಲ್ಲ ಈ ಥರ ಕುರಿಗಳನ್ನ ಕರೀತಾರೆ. ಅದೆಲ್ಲ ನೋಡೋದಕ್ಕೇನೋ ಒಂಥರ ಖುಷಿ ಅನಿಸ್ತಾ ಇತ್ತು. ಸೊ ನಾನು ಅದೆಲ್ಲ ನೋಡಿಕೊಂಡು ಜಾತ್ರೆ ನಡೆಯೋ ಪ್ಲೇಸಿಗೆ ಬಂದ್ವಿ. ಸೊ ನೋಡಿ ಇದೇ ಜಾತ್ರೆ ನಡೆಯೋ ಪ್ಲೇಸ್, ಬಟ್ ತುಂಬ ಮಳೆ ಬರೋ ಹಾಗಿತ್ತು. ಜನ ಎಲ್ಲ ಫುಲ್ ರಶ್ಶಲ್ಲಿದ್ದರು, ತುಂಬ ಜನ ಅಂದರೆ ತುಂಬ ಜನ ಇದ್ದರು. ಸೊ ಅಲ್ಲೆಲ್ಲ ಜಾತ್ರೆ ಮುಗಿಸ್ಕೊಂಡು ನೈಟ್ ವಾಪಸ್ ದೇವ್ರುಗಳು ದೇವಸ್ಥಾನಕ್ಕೆ ಬರ್ತವೆ. ಸೊ ಈ ಥರ ಇತ್ತು ನಮ್ಮ ಅಜ್ಜಿ ಊರಲ್ಲಿ ಜಾತ್ರೆ. ನಿಮ್ಮ ಅಜ್ಜಿ ಊರಲ್ಲಿ ಯಾವ ಥರ ಇತ್ತು ಕಮೆಂಟ್ ಮಾಡಿ, ನನ್ನ ವಿಡಿಯೋನ ಲೈಕ್ ಮಾಡಿ ಸಪೋರ್ಟ್ ಮಾಡಿ.